ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ವಿಬಿಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತಕ್ಕೆ ವರವೋ ಅಥವಾ ಕೇಂದ್ರದ ಹೊಸ ಸಂಚು? ನಮಸ್ಕಾರ ವೀಕ್ಷಕರೇ, ಇಂದಿನ ವಿಶೇಷ ಸುದ್ದಿಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನೆಲ್ ಇನ್ಸೈಟ್ ನ್ಯೂಸ್ 14 ಸಬ್ಸ್ಕ್ರೈಬ್ ಮಾಡಿ. ದೇಶದ ಬೆನ್ನೆಲುಬು ರೈತ, ಗ್ರಾಮಗಳೇ ದೇಶದ ಜೀವಾಳ ಎಂದು ಹೇಳುವ ಕೇಂದ್ರ ಸರ್ಕಾರ ಈಗ ಹಳೆಯ ಎಂಜಿಎನ್ಆರ್ಇಜಿಎ ಬದಲಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಯ ಹೆಸರಿನಲ್ಲಿ ಗ್ರಾಮೀಣ ಜನರಿಗೆ ಅನ್ಯಾಯ ಮಾಡುತ್ತಿದೆಯೇ ಎಂಬ ಪ್ರಶ್ನೆ ಈಗ ದೇಶಾದ್ಯಂತ ಕಾಡ್ತಿದೆ. ಈ ಯೋಜನೆಯಲ್ಲಿ ಅಡಗಿರುವ ಅನ್ಯಾಯದ ಅಂಶಗಳು ಯಾವುವು? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಭವ್ಯ ನರಸಿಂಹಮೂರ್ತಿ ಇದರ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಈ ಒಂದು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗಿಂದ ನೀವು ನೋಡಬಹುದು, ಪ್ರತಿ ಒಂದು ಈ ರಾಜ್ಯ ಸರ್ಕಾರಗಳ ಮೇಲೆ ಅತಿ ಹೆಚ್ಚು ಭಾರ ಹಾಕ್ತಾ ಇದ್ದಾರೆ. ಈ ಒಂದು ಬಿಲ್ಲಲ್ಲಿ ಏನಾಗಿತ್ತು ಗೊತ್ತಾ? ಈ ಹಿಂದೆ ಎಂಜಿಎನ್ಆರ್ಇಜಿಎ ನರೇಗಾ ಇದ್ದಾಗ 10,000 ಕೋಟಿ ಪ್ರಾಜೆಕ್ಟ್ ಅನ್ಕೊಳ್ಳಿ, ಯಾವ್ದೋ ಒಂದು ರಾಜ್ಯಕ್ಕೆ 10,000 ಕೋಟಿ ಅನ್ಕೊಳ್ಳಿ ಎಂಜಿಎನ್ಆರ್ಇಜಿಎ. ಅದ್ರಲ್ಲಿ ಈ ಒಂದು ಸಂಬಳ ಏನ್ ಕೊಡ್ತಾರೆ ಎಂಜಿಎನ್ಆರ್ಇಜಿ ಕೆಳಗೆ, ಅದು 70% ದುಡ್ಡು ಇಡ್ತಿದ್ರು. ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಅಂದ್ರೆ ಈ 10,000 ರೂಪಾಯಲ್ಲಿ 7,000 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಇನ್ನು ಅದು ಬರೀ ಅವರ ಒಂದು ವೇಜ್ ಅಥವಾ ಏನು ಸಂಬಳ ಕೊಡ್ತಾರಲ್ಲ ಅದು. ಈ 3,000 ಕೋಟಿ ಏನಿತ್ತು, ಇನ್ ಮಿಕ್ಕ 3,000 ಅದು ಮೆಟೀರಿಯಲ್ಸ್ ಅದು ಇದು ಏನು ವಸ್ತುಗಳು ಬೇಕಾಗುತ್ತೆ ಆ ಒಂದು ಕನ್ಸ್ಟ್ರಕ್ಷನ್ಗೆ, ಆ ಒಂದು ಇದಕ್ಕೆ 3,000 ಕೋಟಿ ಇರ್ತಿದ್ರು. ಆ 3,000 ಕೋಟಿ ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇರ್ಲಿಲ್ಲ. ಈ 3,000 ಕೋಟಿಯ 75% ಕೇಂದ್ರ ಸರ್ಕಾರ ಕೊಡ್ತಿತ್ತು. ಅಂದ್ರೆ ಆ 3,000 ಕೋಟಿಯಲ್ಲೂ 2,250 ಕೋಟಿ ಕೇಂದ್ರ ಸರ್ಕಾರ ಕೊಡ್ತಿತ್ತು. 750 ಕೋಟಿ ಮಾತ್ರನೇ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. 10,000 ಕೋಟಿಯಲ್ಲಿ 750 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಈಗ ಹೊಸದಾಗಿ ಬಂದಿದ್ಯಲ್ಲ ವಿಬಿಜಿ ರಾಮ್ಜಿ ಬಿಲ್, ಅದ್ರಲ್ಲಿ ಕೇಂದ್ರ ಸರ್ಕಾರ 60% ಅಂತೆ, 40% ರಾಜ್ಯ ಸರ್ಕಾರ. 750 ಕೋಟಿ ಕೊಡ್ತಿದ್ದಂತಹ ರಾಜ್ಯ ಸರ್ಕಾರ ಇವಾಗ 4,000 ಕೋಟಿ ಕೊಡ್ಬೇಕಂತೆ. ಯೋಚನೆ ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಿರುವಂತಹ ಭಾರ ಎಷ್ಟು ಅಂತ. ರಾಜ್ಯ ಸರ್ಕಾರಗಳು ನಿಮ್ಗೆಲ್ಲ ಗೊತ್ತೇ ಇದೆ. ನಮ್ಮ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ 2 ವರ್ಷದಿಂದ ಡೆಲ್ಲಿಯಲ್ಲೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಈ ಟ್ಯಾಕ್ಸ್ ಡೆವಲ್ಯೂಷನ್ ಪ್ರಕಾರ ನಾವು ಕೊಡುವಂತಹ 1 ರೂಪಾಯಿಗೆ ನಮಗೆ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರೋದು. ನಾವು ದೇಶದಲ್ಲೇ 2ನೇ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ GST ಕಲೆಕ್ಷನ್ ಅಲ್ಲಿ. ಆದ್ರೂ ಕೂಡ ನಾವು ಕೊಡೋ 1 ರೂಪಾಯಿಗೆ ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇರೋದು 13 ಪೈಸಾ. ಅದೇ ಬಿಹಾರ, ಉತ್ತರ ಪ್ರದೇಶ ಎಲ್ಲ ಅವ್ರು 1 ರೂಪಾಯಿ ಕೊಟ್ರೆ 3 ರೂಪಾಯಿ ಹೋಗ್ತಿದೆ ಅವ್ರಿಗೆ. ಈಗ ರಾಜ್ಯ ಸರ್ಕಾರದ ಮೇಲೆ ನೀವು ನಮ್ಮ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನಮ್ಗೆ ಈ ರೀತಿ ದ್ರೋಹ ಮಾಡಿ, ಮತ್ತೆ ಎಂಜಿಎನ್ಆರ್ಇಜಿಎಲ್ಲೂ ಕೂಡ 750 ಕೋಟಿ ಕೊಡ್ತಿದ್ದಂತಹ ರಾಜ್ಯ ಸರ್ಕಾರ ಈಗ 4,000 ಕೋಟಿ ಕೊಡ್ಬೇಕಂದ್ರೆ ಎಷ್ಟು ಭಾರ ಆಗುತ್ತೆ ಅಂತ. ಇದು ರಾಜ್ಯ ಸರ್ಕಾರದ ಮೇಲೆ ಆಗ್ತಿರುವಂತಹ ತೊಂದರೆ. ಈ ಒಂದು ಹಕ್ಕು ಅಂತ ಏನು ಪ್ರತಿಯೊಂದು ಗ್ರಾಮೀಣ ನಿವಾಸಿಗೆ ಇತ್ತು, ಇನ್ನು ಮುಂದೆ ಅದಿರೋದಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಹೇಳುತ್ತೆ ನಮ್ಮ ಒಂದು ಬಜೆಟ್ ಅಲ್ಲಿ ಕ್ಯಾಪ್ ಇದೆ ಅಂತ. ಬಜೆಟ್ ಕ್ಯಾಪ್ ಅಂದ್ರೆ ಏನು? ಅವ್ರು ಕೊಡುವಂತಹ ಬಜೆಟ್ ಅಲ್ಲಿ ಎಷ್ಟು ಕೆಲಸ ಆಗುತ್ತೆ, ಎಷ್ಟು ಜನಕ್ಕೆ ಕೆಲಸ ಕೊಡಬಹುದು, ಅಷ್ಟೇ ಕೊಡಕ್ಕಾಗೋದು. ಅದಕ್ಕಿಂತ ಬಜೆಟ್ ಮೀರಿತ್ತು ಅಂದ್ರೆ ರಾಜ್ಯ ಸರ್ಕಾರ ಇನ್ನ ಹೆಚ್ಚು ದುಡ್ಡು, ಈ 4,000 ಕೋಟಿಗಿಂತ ಹೆಚ್ಚು ದುಡ್ಡು ಕೊಡಬೇಕಂತೆ. ಇದು ಈ ವಿಬಿಜಿ ರಾಮ್ಜಿ ಬಿಲ್ ಅಲ್ಲಿ ಇರುವಂತಹ ಲೋಪದೋಷಗಳು. ಇದು ಬಹಳ ಮುಖ್ಯ. ಜನ, ಸ್ಪೆಷಲಿ ಗ್ರಾಮೀಣ ಜನತೆ, ಯುವ ಜನತೆ, ಮಹಿಳೆಯರು ಏನು ಇದರಿಂದ ಹೆಚ್ಚು ಫಲಾನುಭವಿಗಳಿದ್ರು ಅವರಿಗೆ ಆಗ್ತಿರುವಂತಹ ಮೋಸ ಇದು. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಪ್ರತಿ ರಾಜ್ಯದಲ್ಲೂ ಜೊತೆಗೆ ಕೇಂದ್ರದಲ್ಲೂ ನಮ್ಮ ಒಂದು ಪಕ್ಷ ಇದರ ವಿರುದ್ಧ ಇದೀವಿ. ಯಾಕೆಂದ್ರೆ ಇದು ನಮ್ಮ ಸರ್ಕಾರದ ಒಂದು ಇತಿಹಾಸ, ನಾವು ಬರೆದಿರುವಂತಹ ಇತಿಹಾಸ.